ದಿನಾಂಕ 13/1/2026 ಬೆಳಗ್ಗೆ 11 ಗಂಟೆಗೆ ಮಾನ್ಯ ತೇರದಾಳ್ ಮತಕ್ಷೇತ್ರದ ಶಾಸಕರಾದ ಸಿದ್ದು ಸೌದಿಯವರ ಅಧ್ಯಕ್ಷತೆಯಲ್ಲಿ ತಹಶೀಲ್ದಾರ್ ಕಾರ್ಯಾಲಯ ಸಭಾಭವನದಲ್ಲಿ ಜರುಗಿದ ಗಣರಾಜ್ಯೋತ್ಸವ ದಿನಾಚರಣೆಯ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿದ ಮಾನ್ಯ ಶಾಸಕರು ತೇರದಾಳ್ ಹಾಗೂ ತಹಶೀಲ್ದಾರ್ ಗಿರೀಶ್ ಸಾಧ್ವಿ ಮತ್ತು ವಿಧಾನಸಭಾ ಮತಕ್ಷೇತ್ರ ಇವರು ಚುನಾಯಿತ ಜನಪ್ರತಿನಿಧಿಗಳನ್ನು, ಸಂಘ ಸಂಸ್ಥೆಗಳ ಅಧಿಕಾರಿಗಳನ್ನು ಹಾಗೂ ಗಣ್ಯ ವ್ಯಕ್ತಿಗಳನ್ನು ಹಾಗೂ ಪತ್ರಿಕಾ ಪ್ರತಿನಿಧಿಗಳನ್ನು ತಹಶೀಲ್ದಾರ್ ಗಿರೀಶ್ ಸಾಧ್ವಿ, ರೆಬಕಾವಿ ಬನಟ್ಟಿ ಇವರು ಎಲ್ಲ ಅಧಿಕಾರಿಗಳನ್ನು ಸ್ವಾಗತಿಸುತ್ತಾ ಸಭೆಯನ್ನು ಪ್ರಾರಂಭಿಸಿದರು. ಗಣರಾಜ್ಯೋತ್ಸವದ ಕಾರ್ಯಕ್ರಮದ ಬಗ್ಗೆ ಚರ್ಚೆಯನ್ನು ಪ್ರಾರಂಭಿಸಲಾಯಿತು. ಗಣರಾಜ್ಯೋತ್ಸವದ ಅಂಗವಾಗಿ ಎಲ್ಲ ಇಲಾಖೆಯ ಮುಖ್ಯಸ್ಥರು ಅವರವರ ಕಾರ್ಯಾಲಯಗಳಲ್ಲಿ ಬೆಳಗ್ಗೆ 7:45 ಗಂಟೆಗೆ ಧ್ವಜಾರೋಹಣ ನೆರವೇರಿಸಲು ಸಭೆಯಲ್ಲಿ ತಿಳಿಸಿತು. ಹಾಗೂ ಪ್ರತಿ ಸಲದಂತೆ ಈ ವರ್ಷವೂ ಗಣರಾಜ್ಯೋತ್ಸವನ್ನ ಎವಿ ಪಟ್ಟಣ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಶ್ರೀರಾಮಪ್ಪ ಚಿಕ್ಕೋಡಿ ಆಟದ ಮೈದಾನ ರೆಬಕಾವಿ ಕ್ರೀಡಾಂಗಣದಲ್ಲಿ ಆಚರಿಸಲು ಸಭೆಯಲ್ಲಿ ಸರ್ವೋತ್ತಮತದಿಂದ ತೀರ್ಮಾನಿಸಲಾಯಿತು. ಕಾರ್ಯಾಲಯದಲ್ಲಿ ಧ್ವಜಾರೋಹಣದ ನಂತರ ಎಲ್ಲ ಅಧಿಕಾರಿಗಳು ಅವರವರ ಸಿಬ್ಬಂದಿಯೊಂದಿಗೆ ಬೆಳಗ್ಗೆ 8 ರಿಂದ 9 ಗಂಟೆಗೆ ಆಗಮಿಸಲು ಹಾಗೂ ಗಣ್ಯ ವ್ಯಕ್ತಿಗಳು ಬೆಳಗ್ಗೆ ತಾಲೂಕು ಕ್ರೀಡಾಂಗಣದಲ್ಲಿ ಉಪಸ್ಥಿತರಿರಲು ಕೋರಲಾಯಿತು. ಕೊನೆಯದಾಗಿ ಗಣರಾಜ್ಯೋತ್ಸವ ರಾಷ್ಟ್ರೀಯ ಹಬ್ಬಕ್ಕೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು, ಪ್ರಾಂಶುಪಾಲರು, ಬೋಧಕರು ಹಾಗೂ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಹಾಯ ಸಹಕಾರ ನೀಡಲು ಸಭೆಯಲ್ಲಿ ಸರ್ವೋತ್ತಮತದಿಂದ ಒಪ್ಪಿಗೆ ನೀಡಿ ಸಭೆಯನ್ನು ವಂದನಾರ್ಪಣೆಯೊಂದಿಗೆ ಮುಕ್ತಾಯಗೊಳಿಸಲಾಯಿತು. ಹಾಗೂ ತಾಲೂಕಿನ ಎಲ್ಲ ಅಧಿಕಾರಿಗಳು ಕಡ್ಡಾಯವಾಗಿ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಹಾಜರಾಗಿರಲು ತಿಳಿಸಲಾಯಿತು. ಮತ್ತು ಅನೇಕ ಜವಾಬ್ದಾರಿಗಳನ್ನ ಹಂಚಿಕೊಡುವಂತ ಕೆಲಸವನ್ನು ಸಹಿತ ಮಾಡಲಾಗಿದೆ. ಪ್ರತಿ ವರ್ಷದಂತೆ ಈ ಸಲವೂ ಸಹಿತ ಈ ರಾಷ್ಟ್ರೀಯ ಹಬ್ಬವನ್ನ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ನಾವು ಎಲ್ಲ ಅಧಿಕಾರಿಗಳ ಜೊತೆ ಸಾರ್ವಜನಿಕರು ಸಹಿತ ಕಾಯ ವಾಚ ಮನಸ ಈ ಹಬ್ಬದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ನಮ್ಮ ರಾಷ್ಟ್ರ ಭಕ್ತಿಯನ್ನ ಮೆರೆಯುವಂತ ಕೆಲಸ ಮಾಡಬೇಕನ್ನುವಂತ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡ್ತೀವಿ. ಇಲ್ಲಿ ಏನೇನು ವಿಷಯಗಳ ಚರ್ಚೆ ಆದ ಏನ ವರ್ಷದಾಗೆ 2 ಹಬ್ಬ ಇರ್ತಾವ, ಅದನ್ನೆಲ್ಲ ಅಲಂಕಾರ ಮಾಡೋದೇನ್ ಬಹಳ ದೊಡ್ಡದಲ್ಲ. ನಾವು ದೀಪಾವಳಿ ನಮ್ಮ ಮನಿ ಅಲಂಕಾರ ಮಾಡ್ಕೋತೀವಿ. ಮನಿಕ್ಕಿಂತಲೂ ಇವು ಶ್ರೇಷ್ಠ ಹಬ್ಬಗಳು. ನಮ್ಮ ಮನಿಕ್ಕಿಂತ ನೀವು ಮನಿ ಬಿಟ್ರು ನಡೀತೈತಿ. ನೀವು ಯಾಕೆ ಲೈಟಿಂಗ್ ಹಾಕಿಲ್ಲ ಅಂತ ಕೇಳಂಗಿಲ್ಲ. ಇವು ಎಲ್ಲ ಮಾಡ್ಬೇಕು. ಅದನ್ನೆಲ್ಲಕ್ಕೂ ಲೆಕ್ಕ ಹಾಕೋದ್ ಕುಂಡ್ರಬೇಡ್ರಿ. ಒಂದು ರಾಷ್ಟ್ರೀಯತೆಯ ಭಾವನೆ ನಿಮ್ದೆಲ್ಲ ನೋಡೋದ್ರ ಮುಖಾಂತರ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿ. ಯಾಕಿಟ್ಟೆಲ್ಲ ಲೈಟಿಂಗ್ ಮಾಡ್ಯಾರಂದ್ರ ಇದು ಗಣರಾಜ್ಯೋತ್ಸವದ ದಿನ ಅದ ಅನ್ನುವಂಥದ್ದನ್ನು ಸಾರ್ವಜನಿಕರಿಗೆ ಗೊತ್ತು ಮಾಡೋ ಸಲುವಾಗಿ ತಾವೆಲ್ಲರೂ ಕಡ್ಡಾಯವಾಗಿ ಅದನ್ನ ನಿಮ್ಮ ಆಫೀಸ್ಗಳನ್ನ ಅಲಂಕಾರ ಮಾಡಬೇಕು. ಮತ್ತೆ ಏನೇನ್ ಜವಾಬ್ದಾರಿ ಕೊಟ್ಟಿದೆ ನಗರಸಭೆಗೆ ಸ್ವಚ್ಛತೆ ಬಗ್ಗೆ ಮತ್ತು ಉಪಹಾರದ ಬಗ್ಗೆ, ಅಕ್ಷರ ದಾಸೋಹಕ್ಕ, ಇನ್ನಿತರೆ ಈ ಕಾರ್ಯಕ್ರಮ ನಿರೂಪಣೆ ಬಗ್ಗೆ ಶಿಕ್ಷಣ ಇಲಾಖೆಗೆ ಯಾವ ಜವಾಬ್ದಾರಿಗಳನ್ನ ಹಂಚಿಕೊಡಲಾಗಿದೆ. ನಾವೆಲ್ಲರೂ ಅತ್ಯಂತ ಶಿಸ್ತಿನಿಂದ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತದ್ದು ಆಗ್ಬೇಕು. ಮತ್ತು ಈ ಅಡ್ವಾನ್ಸ್ ಆ ಮಕ್ಕಳಿಗೆ ಟ್ರೈನಿಂಗ್ ಮಾಡಿಸುವಂತದ್ದನ್ನ ತರಬೇತಿ ಮಾಡುವಂತ ಕೆಲಸನೂ ಆಗ್ಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ. ಮತ್ತು ಎಲ್ಲಾ ತಾಲೂಕು ಮಟ್ಟದ ಅಧಿಕಾರಿಗಳು ಇಲ್ಲಿ ಯಾರ್ಯಾರು ಇರ್ತೀರಿ, ನಾವು ಹೆಡ್ ಯಾರದಾರ ಅವ್ರಿಗೆ ಭಾಗ ಮಾಡಿದ್ವಿ. ತಹಶೀಲ್ದಾರ್ ಮೀಟಿಂಗ್ ಮಾಡಿ ಹೇಳ್ತಾರ ಅವ್ರು ಯಾರ್ಯಾರು ಇಲ್ಲಿ ಇರ್ಬೇಕಂತ. ಉಳಿದಂತವ್ರು ಇಲ್ಲಿ ನೀವು ಕಡ್ಡಾಯವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು. ಯಾಕಂದ್ರೆ ಇಂಥ ರಾಷ್ಟ್ರೀಯ ಹಬ್ಬಗಳ ಬಗ್ಗೆ ನಾವು ನಿರ್ಲಕ್ಷ್ಯ ಮಾಡುವಂತ ಕೆಲಸ ಆಗ್ಬಾರ್ದು. ಅದಕ್ಕೆ ಕಡ್ಡಾಯವಾಗಿ ನೀವೆಲ್ಲರೂ ಆ ಸಮಾರಂಭದಲ್ಲಿ ಪಾಲ್ಗೊಳ್ಳೋದ್ರ ಮುಖಾಂತರ ಧ್ವಜಾರೋಹಣಕ್ಕೆ ಮೆರಗು ತರುವಂತದ್ದನ್ನ ಮತ್ತು ನಾವೆಲ್ಲರೂ ಸಹಿತ ನಮ್ಮನ್ನ ಅನುಸರಣೆ ಮಾಡುವಂತ ಕೆಲಸವನ್ನ ನಾವು ಅದನ್ನ ಮಾಡಬೇಕು, ಹಾಜರಿ ಆಗುವುದರ ಮುಖಾಂತರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತಿನ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮೆಲ್ಲ ಅಧಿಕಾರಿಗಳಿಗೆ, ಸಾರ್ವಜನಿಕ ಸಂಘ ಸಂಸ್ಥೆಗಳ ಮುಖಂಡರುಗಳಿಗೆ, ಪತ್ರಕರ್ತರಿಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದಯ್ ಹೊಸಮನಿ, ಕೆಎಂಎಂ ಕನ್ನಡ ನ್ಯೂಸ್, ರೆಬಕಾವಿ ಬನಟ್ಟಿ.